ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಸಣ್ಣ ಶಾವಿಗೆಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಯೂಶ್ವಲಿ ಯಾರಾದರೂ ಶಾವಿಗೆ ಹೇಳಿದರೆ ಪಾಯಸ ಅಂತ ಹೇಳಿದರೆ ಇಷ್ಟ ಆಗಲ್ಲ ಅವರಿಗೆ, ಪಾಯಸ ಕುಡಿಲಿಕ್ಕೆ ಬೇಡ ಅಂತ ಹೇಳ್ತಾರೆ. ಅದೇ ಇದನ್ನು ಡ್ರೈ ಆಗಿ ಮಾಡಿದ್ರೆ ಯಾರಾದರೂ ಟೇಸ್ಟ್ ಮಾಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಚೆನ್ನಾಗಿರುತ್ತೆ. ಗೆಸ್ಟೆಲ್ಲ ಬಂದರೆ ತಕ್ಷಣ ಮಾಡುವಂಥ ಒಂದು ಸ್ವೀಟ್ ಇದು. ನೋಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಣ್ಣ ಶಾವಿಗೆ ತೊಗೊಳ್ಬೇಕು. ಇದು ಪ್ಯಾಕೆಟ್, ಉದ್ದ ಪ್ಯಾಕೆಟಲ್ಲಿ ಸಿಗುತ್ತೆ, ಫ್ರೈಡ್ ಅಂತ ಹಾಕಿರ್ತಾರೆ, ಅದನ್ನು ತೊಗೊಳ್ಳಿ. ಆ ದಪ್ಪ ಶಾವಿಗೆ ಇರಬಾರ್ದು, ಈ ಥರ ಸಣ್ಣ ಶಾವಿಗೆ. ಜೊತೆಗೆ ಗೋಡಂಬಿ ದ್ರಾಕ್ಷಿ, ಆಮೇಲೆ ಹಾಲು, ಸ್ವಲ್ಪ ಹಾಲು ಸಾಕು, ಅರ್ಧ ಕಪ್ ಹಾಲು ಸಾಕು, 2 ಸ್ಪೂನು ತುಪ್ಪ ಮತ್ತು ಅರ್ಧ ಕಪ್ಪು ಸಕ್ಕರೆ. ಇದಿಷ್ಟೇ ಐಟಮ್ಸ್. ನೋಡಿ ಬೇಗ ಆಗುತ್ತೆ, 5 ಮಿನಿಟ್ಸಲ್ಲಿ ಆಗೋಗುತ್ತೆ ಸ್ವೀಟು. ಈಗ ನಾವು ಪಾತ್ರೆ ಇಡೋಣ. ಪಾತ್ರೆ ಇಟ್ಬಿಟ್ಟು ತುಪ್ಪ ಇತ್ತು ನೋಡಿ, ಆ ತುಪ್ಪನ ಹಾಕೋಣ. ಅದು ಬಿಸಿ ಆಗಲಿ. ಆ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ತೊಗೊಳ್ಬೇಕು. ಗೋಲ್ಡನ್ ಕಲರ್ ಬರುತ್ತೆ ನೋಡಿ, ಆ ಥರ ಸ್ವೀಟಿಗೆ ಯೂಶ್ವಲಿ ಮಾಡ್ತೀವಲ್ಲ ಅದೇ ಥರ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಂದು 2-3 ದಿನ ಎಲ್ಲ ಇಟ್ಕೊಂಡು ತಿನ್ಬೋದು, ಆಯಿತಾ. ನೋಡಿ ಇದಿಷ್ಟು ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಫ್ರೈ ಆದಮೇಲೆ ಅದನ್ನ ತೆಗೆದು ಸಪ್ರೇಟ್ ಇಟ್ಕೊಂಬಿಡಿ. ಈಗ ಈ ಶಾವಿಗೆನ ಹಾಕ್ಕೊಳ್ಬೇಕು. ಅದೇ ತುಪ್ಪದಲ್ಲಿ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡಬೇಕು. ಈಗ ಈ ಕಲರ್ ಇದೆ ನೋಡಿ, ಅದು ಫ್ರೈ ಆಗಿ ಬರೋವಾಗ ಇನ್ನೊಂಚೂರು ಬ್ರೌನ್ ಕಲರ್ ಆಗುತ್ತೆ. ಆ ಥರ ನಿಧಾನಕ್ಕೆ ಅದನ್ನ ಫ್ರೈ ಮಾಡಿ. ಅದು ಒಡೆದೋದಂಗೆ ಮುರಿದೋದಂಗೆ ಆದರೂ ತೊಂದರೆ ಇಲ್ಲ, ಅದಾದಷ್ಟು ಟೇಸ್ಟ್ ಇರುತ್ತೆ. ಹಾಗೆ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿರಿ. ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಗ್ತಿದೆ ನೋಡಿ, ಹಿಂಗಾಗ್ತಾ ಇರುತ್ತೆ. ಇದಾದಮೇಲೆ ಹೀಗಾಗು ನಾವು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಒಂದೇ ಸಲ ಹಾಕ್ಬಿಡ್ಬೇಡಿ, ಎಲ್ಲವನ್ನು ಸ್ವಲ್ಪ ಹಾಕಿ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಡಬೇಕು. ಆಗ ಅದು ಬೇಯುತ್ತೆ, ಆ ಶಾವಿಗೆ ಬೇಗ ಬೇಯುತ್ತೆ. ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡೋವಾಗಲೇ ಸ್ವಲ್ಪ ಬೆಂದಿರುತ್ತೆ, ಮತ್ತು ಹಾಲು ಹಾಕಿದಾಗ ಬೇಗ ಬೇಯುತ್ತೆ. ತುಂಬ ಹಾಲು ಹಾಕಬಾರ್ದು, ಸ್ವಲ್ಪ ಹಾಕಿ ಮುಚ್ಚಿಡಿ, 1-2 ನಿಮಿಷ ಮುಚ್ಚಿಡಿ. ನೋಡಿ ತೆಗೆದಾಗ ಇದು ಬೆಂದಿದೆ. ಹಂಗೆ ಬೇಯಲಿಲ್ಲ ಅಂತಂದರೆ ನಮ್ಗೆ ಒಂದು ಶಾವಿಗೆ ಹಿಡಿದ್ರೆ ಗೊತ್ತಾಗ್ತದೆ, ಬೇಯಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮುಚ್ಚಿಡಿ, ಹಂಗೆ ಬೇಯುತ್ತೆ. ಹಿಂಗೆ ಬೆಂದಾದ ನಂತರ ನೆನಪಲ್ಲಿ ಇಟ್ಕೊಳ್ಳಿ, ಶಾವಿಗೆನ ಒಂಚೂರು ಬಾಯಿಗೆ ಹಾಕಿ ನೋಡಿ, ಅದು ಬೆಂದಿದೆ ಅಂತ ಗೊತ್ತಾದ ಮೇಲೆ ಸಕ್ಕರೆ ಹಾಕಬೇಕು, ಇಲ್ಲಾಂದರೆ ಮತ್ತೆ ಅದು ಗಟ್ಟಿಯಾಗಿಬಿಡುತ್ತೆ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಅದು ಶಾವಿಗೆ ಗಟ್ಟಿ ಥರ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬೆಂದ ಮೇಲೆ ಶಾವಿಗೆ ಹಾಕಬೇಕು. ಈಗ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಸರ್ವ್ ಮಾಡ್ಬಿಟ್ಟು ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಅನಿಸುತ್ತೆ. ತುಪ್ಪದ್ದು, ಶಾವಿಗೆದು, ಗೋಡಂಬಿ ದ್ರಾಕ್ಷಿ ಅದರದ್ದೆಲ್ಲ ಒಂದು ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಒಂದು ಸ್ಪೂನ್ ತಿನ್ನೋಣ ಅಂತ ಅನಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ ಮನೇಲಿ, ಮಕ್ಳಿಗೂ ಮಾಡಿಕೊಡಿ, ಎಲ್ರಿಗೂ ಖುಷಿಯಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.